ಅತ್ತೆಗೆ ಹಣ್ಣಾದ್ರೂ ಕೊಯ್ದು ಕೊಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಹಣ್ಣು ಖಾಲಿ ಆಗ್ತವೆ ಅಂದರೆ ಈಕೆ ಅಷ್ಟು ತಿನ್ನಾಳೇನ. ಹಣ್ಣಿಗೆ ಕೈ ಹಾಕಿದಾಳೆ ನೋಡು. ಸುಪ್ನಾವತಿ ಸುಬ್ಬಿ ಹೆಂಗ್ ತಗಂತದಾಳೆ. ತುಳಸಿ, ತುಳಸಿ ಅತ್ತೆ, ಏನೇ ಹಣ್ಣುಗಳು ಏನಾಗ್ತದವೆ ಅಂದರೆ ಇಲ್ಲಿ ಅಡುಗೆ ಮನೆಗೆ ನಿಂತ್ಕೊಂಡು ಅಡುಗೆ ಮಾಡೋದು ಬಿಟ್ಟು ಹಣ್ಣು ತಿನ್ಕೊಂತ ಇದೀಯಾ? ನಿಮ್ಮ ಅಪ್ಪನ ಮನೆ ನೋಡಿ ಏನೇ ಅಣ್ಣ. ಅಯ್ಯೋ ಅತ್ತೆ, ನಾನು ತಿಂತಿಲ್ಲ ಅತ್ತೆ, ನಿಮಗೆ ಕೊಯ್ದು ಕೊಡೋಣ ಅಂತ ನಾನು ನೋಡಿದೆ ಅಂತಂದು ನನಗೆ ಕೊಯ್ದು ಕೊಡೋಣ ಅಂತ ನಾಟಕ ಮಾಡ್ತದೀಯಾ? ಇಲ್ಲ ಅತ್ತೆ, ನಿಜವಾಗ್ಲೂ ನಿಮಗೆ ಕೊಯ್ದು ಕೊಡೋಣ, ಹಾಲಲ್ಲಿ ಕುತ್ಕೊಂಡಿದ್ದೀರಾ ಅಂತ ನಾನು. ಛೆ ಬಾಯ್ನ. ನಮ್ಮ ಮನೆ ಗುಂಡ ಒಲೆ ಅಡುಗೆ ಮನೆಗೆ ಹೋಗಿ ಗಲಾಟೆ ಮಾಡ್ತದಾಳೆ. ಅಯ್ಯೋ ಅವಳಿಗೆ ಅಳ್ತೈತಿ. ಖುಷಿ, ಯಾಕಮ್ಮ ಅಳ್ತದೀಯಾ? ಏನಾಯ್ತು? ಕೈ ಏನಾರ ಸುಟ್ಕಂದ್ಯಾ? ಇಲ್ಲ ಮಾವ. ಏನ್ರಿ ಅವಳನ್ನ ವಿಚಾರಿಸ್ಕೊಂತಿದ್ದೀರಲ್ಲ, ಯಾಕೆ? ಅಲ್ಲ ಅಂದ್ರೆ ಅವಳು ಅಳ್ತಿದ್ಲಲ್ಲ, ಏನಾದ್ರೂ ಕೈ ಸುಟ್ಕಂದ್ಲೇನೋ ಅಡುಗೆ ಮನೆ ಕೆಲಸ ಮಾಡಕ್ ಹೋಗಿ ಅಂತ ವಿಚಾರಿಸ್ಕಂದೆ. ಯಾಕ್ರಿ ಬಂದ್ರಿ ಅಡುಗೆ ಮನೆಗೆ ಗಂಡಸ್ರು? ಅಲ್ಲ ರೀ, ಆ ಹುಡುಗಿಗೆ ಯಾಕೆ ಬೈತದೀರಾ? ಪಾಪ ಒಳ್ಳೆ ಹುಡುಗಿ ತರ ಕಾಣಿಸುತ್ತೆ, ನೀವು ಹೇಳಿದ ಕೆಲಸ ಎಲ್ಲ ಮಾಡುತ್ತೆ. ನೋಡ್ರಿ ಎಷ್ಟದಾಳಕ್ಕೆ ಈಗಲೇ ಎಷ್ಟು ನಾಟಕ ಮಾಡ್ತಾಳೆ. ನಾವಿಲ್ಲಿ ಮಾತಾಡ್ತಿದೀವಿ, ವಾಂತಿ ಮಾಡ್ಕೊಂಡಂಗೆ ನಾಟಕ ಮಾಡಿ ಓಡೋಗ್ತಾಳೆ. ನನ್ನ ಸೊಸೆ ವಾಂತಿ ಮಾಡ್ಕಂತದಾಳೆ. ನನಗೆ ಮೊಮ್ಮಗ ಬರ್ತಾನೆ. ಮೊಮ್ಮಗ? ಮೂಕಣಿ, ಮದ್ವೆ ಆಗಿ 1 ತಿಂಗಳಾಯ್ತಲ್ಲ. ಅಯ್ಯೋ ದೇವ್ರೇ, ನೋಡ್ತೀನಿ ಪಾಪ ಹುಡುಗಿನ. ಅಯ್ಯೋ ದೇವ್ರೇ, ಈಕಿನ ಮನೆಯಿಂದ ಓಡಿಸೋಣ ಅಂದ್ರೆ ಈಕೆ ಬಸರಿ ಯಾಕೆ ಕುತ್ಕೊಂಡ್ಬಿಟ್ಲಾ? ನನ್ನ ಮಗಳನ್ನ ಇವತ್ತೇ ಕರೆಸ್ತೀನಿ. ಏನಾಯ್ತಮ್ಮ ತುಳಸಿ? ಏನಾಯ್ತು? ಯಾಕಮ್ಮ ತುಳಸಿ, ಏನಾಯ್ತು? ಮವ, ಯಾಕಮ್ಮವ ಹೊಟ್ಟೆ ಎಲ್ಲ ತೊಳಸ್ತೈತ್ ಮವ ಬೆಳಗ್ಗೆಯಿಂದ. ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೆ, ಆಮೇಲೆ ಒಗ್ಗರಣೆ ಹಾಕಿದ ಸ್ಮೆಲ್ಲು ಅದೆಲ್ಲ ನೋಡಿದ್ರೆ ನನಗೆ ಒಂಥರ ವಾಂತಿ ಬಂದಾಗ್ತೈತೆ. ಬೆಳಗ್ಗೆಯಿಂದನೂ ಏನು ತಿನ್ನಂಗಾಗ್ತಿಲ್ಲ ಮವ. ಬರ್ಲಿ ತಡಿ, ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ಯಾಕೆ ಮವ? ಸರಿ, ನಿನಗೆ ಭಾಳ ವಾಂತಿ ಮಾಡ್ಕೊಂತಿದ್ಯಾ? 1 ಲೋಟ ನೀರು ತಂದು ಕೊಡ್ತೀನಿ, ಕುಡಿದು ಮಲ್ಕ ಹೋಗಿ ನೀನು. ಮೇಡಮವ, ಇನ್ನು ಕೆಲಸ ಎಲ್ಲ ಹಂಗೆ ಇದಾವೆ. ಇಲ್ಲ, ನೀನು ಕೆಲಸ ಮಾಡಂಗಿಲ್ಲ, ಹೋಗು. ನಾನು ಉಳಿದ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ನೀನು ನೀರು ಕುಡಿದು ಮಲ್ಕ ಹೋಗು. ಮವ ಅತ್ತೆ, ನಾನು ನಿಮ್ಮ ಅತ್ತಿಗೆಲ್ಲ ಹೇಳ್ತೀನಿ, ಹೋಗು. ಸರಿ ಮಾವ, ಈಗಲೇ ನನ್ನ ಮಗಳಿಗೆ ಫೋನ್ ಮಾಡಿ ಹೇಳ್ತೀನಿ ಎಲ್ಲ. ಇಷ್ಟೊತ್ತು ಹಿಂಗಾದ್ರೆ ಎತ್ತತ್ತಿಲ್ಲ. ಹಲೋ ಹೇಳಮ್ಮ, ಯಾಕೆ ಇವತ್ತು ನೆನಪಾದ ನಿನ್ನ ಮಗಳು? ಏನು ಮಾತಾಡ್ತೀಯ ನಿಮ್ಮಿ? ಏನಮ್ಮ, ನಿನ್ನ ಮಗ ಸೊಸೆ ಚೆನ್ನಾಗದಾರ? ನಾವೆಲ್ಲ ಎಲ್ಲಿ ನೆನಪು ಬರ್ತತವ ಈಗ ನಿನಗೆ? ಅದೇ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದೆ ಕಣಿ. ಆಕೆ ಇವತ್ತು ವಾಂತಿ ಮಾಡ್ಕೊಂತಿದ್ಲು. ಅಯ್ಯೋ, ಇನ್ನೂ ಮದುವೆ ಆಗಿ 1 ತಿಂಗಳು ಆಗಿಲ್ಲ, ಅಲ್ಲೇ ವಾಂತಿ ಮಾಡ್ಕೊಂಡ್ಲೇನಮ್ಮ? ಹ್ಞೂ ಕಣಿ, ನನಗೂ ಅದೇ ಚಿಂತೆ. ಇನ್ನೂ ಮದುವೆ ಆಗಿ 1 ತಿಂಗಳಾಗಿಲ್ಲ. ನಾನು ನೋಡಿದ್ರೆ ಈ ಮೂದೇವಿ ನೋಡಿಸಿ ನಿನ್ನ ಮಗಳು ಮದುವೆ ಮಾಡ್ಕೊಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇದು ವಾಂತಿ ಮಾಡ್ಕೊಂತೈತಿ. ಏನು ಮಾಡೋದವ, ನಿನ್ನ ಮಗ ನನ್ನ ಮಗಳನ್ನ ಒಪ್ಪಕಲ್ಲ. ನೀವು ಇಲ್ಲಿಗೆ ಬಾ, ನೀನು ಅಲ್ಲಿ ಸೇರ್ಕೋಬೇಡ. ಅಯ್ಯೋ, ಅಲ್ಲಿ ಬಂದರೆ ಚಿಕ್ಕಮ್ಮ ಇರ್ತತಲ್ಲ, ಚಿಕ್ಕಪ್ಪ ಅವ್ರು ಬಿಡ್ಬೇಕಲ್ಲ ನಾವು ಮಾಡೋ ಆಟೋಕ್ಕೆ. ಅಯ್ಯೋ ಬಾ, ಅದು ಅವ್ರ ಅಮ್ಮಗೇನೋ ಹುಷಾರಿಲ್ಲ ಅಂತ ಅಲ್ಲೇ ಸೇರ್ಕಂದಾಳೆ. ಹೌದೇ, ಚಿಕ್ಕಮ್ಮ ಇಲ್ಲಂಗಾರೆ? ಏನು ಮಾಡೋದಮ್ಮ, ಮತ್ತೆ ಬಸ್ರಿ ಆಗ್ಬಿಟ್ಟಾಳೆ, ಏನು ಮಾಡೋಕ್ಕಾಗಲ್ಲಲ್ಲ ಈಗ. ಆ ಮಲ್ಲಿತಕ್ಕೆ ಹೊಟ್ಟೆಗಿರೋದು ಹೋಗ ಅಂತದ ಔಷಧಿ ತಗೊಂಡು ಹಾಕನಂತೆ. ಹೌದಾ? ಏನೂ ಆಗಲ್ಲೇನಮ್ಮ? ಏನಾಗುತ್ತೆ? ಸತ್ರ ಸಾಯ್ತಾರ, ಬಾ, ನಮಗೆ ಗೊತ್ತಿಲ್ಲ ಅಂದ್ರೆ ಆತು. ನಾಳೆ ಬರ್ತೀನಿ ತಾಳಮ್ಮ. ಈ ವಿಷಯನ ನಿನ್ನ ಕಂಡುಗೆ ಹೇಳ್ಬೇಡ, ಹಿಂಗೆಲ್ಲ ಮಾಡ್ತೀವಿ ಅಂತ. ಆಯ್ತಮ್ಮ, ಸರಿ, ಫೋನ್ ಇಡ್ತೀನಿ ಈಗ, ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಆಯ್ತು ಇಡಮ್ಮ. ಅಷ್ಟು ಈ ಮೂದೇವಿಗೆ ಒಂದು ಕತಿ ಕಾಣಿಸ್ಬೇಕು. ಅಲ್ಲಿ ನನ್ನ ಮಗಳು. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಕೊಡ್ಬೇಕಾಯ್ತೇನಪ್ಪ ನಿನ್ ಶಿಕ್ಷಣ. ಮದುವೆ ಆಗಿ 1 ತಿಂಗಳಾದ್ರೂ 1 ದಿವಸನೂ ನನ್ನ ಜೊತೆ ಮಾತಾಡಿಲ್ಲ. ಹುಡುಗಿ ಹೆಂಗೈತೋ ಏನು, ಜನ ನೋಡಿದ್ರೆ ಎಲ್ಲ ಅದೇ ಮಾಡ್ತತೆ ಕೆಲಸನ ಅಂತಾರೆ ನನಗೆ. ನಾನು ಹೆಂಗಪ್ಪ ಇರ್ಲಿಲ್ಲ ಈ ಮನೆಗೆ? ಗೌಡ್ರು ನೋಡಿದ್ರೆ ಹುಡುಗಿ ಹೆಸರು ಎತ್ತಕ್ಕೆ ಬಿಡಲ್ಲ. ನೀನೇ ಒಂದು ದಾರಿ ತೋರ್ಸಪ್ಪ ಕಂದುಗೆ. ನಾನೇನ್ ಮಾಡ್ಲಿ, ನೀನೇ ಹೇಳು. ನಾನೇ ನಿನ್ ಪೂಜೆ ಕಡಿಮೆ ಮಾಡಿದ್ನ? ಒಂದೊತ್ತು ಎಲ್ಲ ಇದ್ದು ನಿನ್ ಪೂಜೆ ಮಾಡಿದ್ನಲ್ಲಪ್ಪ, ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ? ಅಯ್ಯೋ, ಶಾರದಾ ದೇವಸ್ಥಾನಕ್ಕೆ ಬಂದ್ಬಿಟ್ಟಿಯಾ? ಹ್ಞೂ ಕಣೆ, ಆಂಜನೇಯಗೇರ ಹೇಳದ ನನ್ನ ಮಗಳ ಕಷ್ಟನ ಅವನಾರ ಬಗೆಹರಿಸ್ಲಿ ಅಂತ ಬಂದೆ ಕಣೆ. ಯಾಕೆ ಯೋಚನೆ ಮಾಡ್ತೀಯಕ್ಕ? ಎಲ್ಲರಿಗೂ ದೇವರದಾನೆ ಶಾರದಕ್ಕ, ಹಿಂಗೆ ಕೊರಗಬೇಡ. ಏನ್ ಕೊರಗಬೇಡ ಅಂತಿ? ಬೆಳ್ಕರಿದ್ರು ಹುಡುಗಿದೆ ಚಿಂತೆ, ಸಾಯಂಕಾಲ ಆದ್ರೂ ಹುಡುಗಿದೆ ಚಿಂತೆ. ಹೆಂಗೈತೋ ಏನೋ, ಆಕೆ ನೋಡಿದ್ರೆ ರಾಕ್ಷಸಿ ಇದ್ದಂಗದಾಳೆ. ನೋಡ್ಕೊಂಬರಕರ ಹೋಗ್ರಕ್ಕ ನೀನು ಗೌಡ್ರು. ಬರಲ್ಲ ಕಣೆ ಗೌಡ್ರು, ಬರಲ್ಲ. ನಾನೇ ಎಷ್ಟೇ ಕರಿಯಾನ, ಅವಳಿಗೆ ಮಾಡಿದ್ಲು ಅಂತ ಭಾರಿ ಮನಸ್ನಾಗ ಇಟ್ಕೊಂಡ್ಬಿಟ್ಟಾರೆ. ಏನು ಮಾಡೋದಕ್ಕ, ಒಬ್ಬೊಬ್ರದ್ದು ಒಂದೊಂಥರ ಕಷ್ಟ. ನಿಂದೊಂಥರ ಕಷ್ಟ ಆದರೆ ನಂದೊಂಥರ ಕಷ್ಟ. ನಾನು ಆಂಜನೇಯಗೆ ಹೇಳೋಣ ಅಂತ ಬಂದೆ. ಹೌದೇ, ನಿಂದೇನೇ ಕಷ್ಟ? ಏನು ಹೇಳೋಣ ಶಾರದಕ್ಕ, ಮನೆಗೆ ನೋಡಿದ್ರೆ ಏನೇನು ಪದಾರ್ಥ ಇಲ್ಲ. ನಮ್ಮ ಅತ್ತೆ ನೋಡಿದ್ರೆ ಮಗಳನ್ನ ಕರ್ಸ್ಕೊಂಡು ಮನೆಗೆ ಇಟ್ಕೊಂಡೈತೆ. ಹೌದೇ, ನಿನ್ನ ಆಜ್ಞೆ ಬಂದಾಳೆ?
ಬಂದಾಳೆ ಆ ಹುಡುಗಿನ ಇಲ್ಲೇ ಸ್ಕೂಲಿಗೆ ಸೇರ್ಸ ಅಂತ ಹೇಳ್ತಿದ್ಲು ನನ್ನ ಗಂಡಂತಕ್ಕೆ. ಇರಾಕೆ 2 ದಿವಸಕ್ಕೆ ಬಂದಿರೋದಕ್ಕೆ ಸ್ಕೂಲಿಗೆ ಹತ್ಕಂತಿ ಏನ್ ಹಂಗ ಓದ್ತಂತ ಹುಡುಗಿ? ಇರೋಕೆ 2 ದಿವಸ ಬಂದಿಲ್ಲ, ಇಲ್ಲೇ ಗಂಡೇನ ಕುಡ್ದು ಹೊಡಿತಾನಂತೆ, ಅದಕ್ಕೆ ಇಲ್ಲೇ ಬಂದಿರ್ತೀನಿ ಅಂತ ಬಂದಾಳೆ. ನಮ್ಮ ಅತ್ತೆ ಹೇಳಲ್ಲ ಅಷ್ಟೇ. ಯಾಕೆ ನೀನ್ ಹೇಳ್ತೀಯೇ? ಬಿಡಿ ಹೋಗ್ಲತ್ಲಿಗೆ ಕುಡ್ದು ಹೊಡಿತಾನೇನೋ, 1 4 ದಿವಸ ಇದ್ದು ಹೋಗ್ತಾಳೆ. 4 ದಿವಸಕ್ಕ ನಾನು ಹಂಗೆ ತವ್ರ ಮನೆಗೆ ಹೋಗ್ತೀನ ಎಲ್ಲಾದ್ರೂ ಬಿಟ್ಟು ನನ್ನ ಮಕ್ಳನ್ನ ಕರ್ಕೊಂಡು ನಾನು ಹೋದ್ರೆ ಇವ್ರ ಗತಿ ಏನನ್ನೋದೇನಾರ ಗೊತ್ತೈತಾ? ಇಲ್ಲಿಗೆ ಬಂದು ಇದ್ದು ಬಿಟ್ರೆ ಅಲ್ಲಿ ಗಂಡ ಕುಡಿತಿದ್ರೆ ಬಿಡಿಸ್ಬೇಕು, ಕುಡಿಯೋದು ಬಿಡಿಸಿ ಹೇಳ್ಕೊಂಡಿರ್ಬೇಕು. ಅದು ಬಿಟ್ಟು ತವ್ರ ಮನೆಗೆ ಬಂದು ಕುತ್ಕೊಂಡ್ಬಿಟ್ರೆ ಏನು ತವ್ರ ಮನೆಗೆ ನಾನು ಕಟ್ ಮೆಲ್ಕಾಗ್ತೈತಾ? ನಮ್ದು ಕೂಲಿ ಹೋಗ್ಬೇಕು ಮಾಡ್ಬೇಕು. ನಿನಗೆ ಗೊತ್ತೈತೆ ನಮ್ದು ಹೆಂಗೈತೆ ಮಂತಾನ ಅಂತ. ಯಾವ್ದಾರ ದುಡ್ಡು ಬಂದರೆ 1 ಸಿಲಿಂಡ್ರ್ ತಾನೋದು 10 ತಗೊಳೋದು ನಾನು ಮಾಡ್ತೀನಿ. ಈಗ ಇಕ್ಕಿ ಕರ್ಕೊಂಬಂದು ಕುತ್ಕೊಂಡ್ರೆ ನಾನು ಎಲ್ಲಿಂದ ಜೋಡ್ಸೋಣ? ನಾನು ನೋಡೋ ತನಕ ನೋಡಿ ಜಾಡ್ಸ್ ಕಳಿಸ್ತೀನಿ, ಹೋಗವ ನಿನ್ನ ಮಂತನ ಮಾಡ್ಕ ಅಂತ. ಬಿಡಿ ಹೋಗ್ಲಿ, 1 2 ದಿವಸ ಇರ್ತಾಳೆ. ನಾನೇ ಬಂದು ಬುದ್ಧಿ ಹೇಳಿ ಕಳಿಸ್ತೀನಿ, ಸುಮ್ಮನಿರು. ನೀನ್ ಹೇಳಿ ಜಗಳ ಆಡ್ಬೇಡ. ಅಷ್ಟು ಮಾಡಾಕಿಗೆ ನೀನೇ ಬುದ್ಧಿ ಹೇಳಿ ಕಳಿಸು. ನನಗಂತೂ ಅಲ್ಲೇ ಸಾಕಾಗೋಗಿದ್ದೆ. ನಾನು ಆಂಜನೇಯನ ಹತ್ರ ಬೇಡ್ಕನ ಆಕೆ ಮನೆಗೆ ಹೋಗಂಗೆ ಮಾಡಪ್ಪ ಅಂತ ಹೇಳೋಣ ಅಂತ ಬಂದೆ. ನೀನು ಇಲ್ಲಿ ನಿಂತಿದ್ದು ನೋಡಿ ಮಾತಾಡಿಸ್ದೆ. ಮಂಗಳ, ನಾಳೆ ಹೋಗಿ ನನ್ನ ಮಗಳು ನೋಡ್ಕೊಂಬರ ನಾನು ನೀನು. ಯಾಕಕ್ಕ ಈಗಲೇ ಹೋಗಿ ನೋಡ್ಕೊಂಬರಂಬಾ? ಈಗಲೇ ಹೋಗೋಣ ಅಂತೀಯ? ಮತ್ತೆ ಈಗಲೇ ಹೋಗನ್ ಬಾ. ಮತ್ತೆ ನಾಳೆ ತನಕ ಯಾಕೆ ಬಿಡ್ಕಂತೀನಿ? ನಾಳೆ ಆ ಕೆಲಸ ಬರ್ತಾವ ಏನ? ಈಗ ಹೆಂಗಿದ್ರು ಮೈ ತಕ್ಕಂದು ದೇವಸ್ಥಾನಕ್ಕೆ ಬಂದು ರೆಡಿಯಾಗಿ ಹಿಂಗೆ ಹೋಗಿ ಮಾತಾಡ್ಸ್ಕೊಂಡು ಮನೆಗೆ ಹೋಗೋಣಂತ ಬಾ. ನನಗೂ ನಾಳೆ ಹೊಲಕ್ಕೆ ಹೋಗೋ ಕೆಲಸ ಐತೆ. ಬಾತ್ಲಾಗ ಹೋಗಿ ಹೆಂಗಾರಾಗ್ಲಿ ಗೌಡ್ರಿಗೆ ಗೊತ್ತಾಗ್ಲಿಲ್ದಂಗೆ ಮಾತಾಡ್ಸ್ಕೊಂಬರೋಣಂತೆ. ಬಾ ಬಾ. ನಾವು ಹೋಗಿರೋ ವಿಷಯ ನಮ್ಮ ಗೌಡ್ರಿಗೆ ಗೊತ್ತಾಗ್ಲಿಲ್ಲ ಸಾಕು. ಹೆಂಗೆ ಗೊತ್ತಾಗತ್ ಬರಕ? ನಾವೇ ಹೇಳ್ಬೇಕಲ್ಲ. ನಾವು ಈ ಕಡೆ ರೋಡಿಗೆ ಹೋಗೋದು ಬೇಡ, ಆ ಕಡೆ ರೋಡಿಂದ ಹೋಗೋಣ, ಯಾರಿಗೂ ಗೊತ್ತಾಗಲ್ಲ. ಸರಿ ನಡಿ. ಮತ್ತೆ ದೇವಸ್ಥಾನದಾಗಂತೂ ಬೆಳಗ್ಗೆನೆ ಮಂಗಳಾರತಿ ಮಾಡ್ಸ್ಕೊಂಡು ಬಾಗ್ಲಾಕಂದು ಹೋಗ್ಬಿಡ್ತಾನ ಕಣಕ. ಹೇಳ್ಬೇಕು ಊರರೆಲ್ಲ ಸೇರಿ. ಅಣೆ ಹೇಳ್ಬೇಕು. ನಾನು ಅವತ್ತು ಮಂಗಳಾರತಿ ಮಾಡ್ಸ್ಕೊಣ ಅಂತ ಬಂದಿನಿ, ಅಲ್ಲೇ ಬೀಗ ಹಾಕೊಂಡು ಹೋಗಿದ್ದ. ನಾನು ಇಲ್ಲೇ ಹೊರ ಕಾಯಿ ಹೊಡೆದು ಮಂಗಳಾರತಿ ಮಾಡ್ಕೊಂಡು ಹೋದ್ನವ. ಮತ್ತೊಂದು ಮಂಗಳಾರತಿ ಹೆಂಗ್ ವಾಪಸ್ ತಗೊಂಡ್ ಹೋಗೋಣ ಅಂತ. ಬಾ ಹೇಳೋಣಂತೆ. ಯಾರಿಗಾರ ಹೇಳಿ 10 ಗಂಟೆ ತನಕ ಇರ್ಬೇಕಪ್ಪ, ಮನೆ ಕೆಲಸನೇ 10 ಗಂಟೆ ಹಾಕುತ್ತಿ. ದೇವಸ್ಥಾನಕ್ಕೆ ಬರ್ಬೇಕು ಅಂತ ಗಾಡ ಮಾಡ್ಕೊಂಡ್ ಬಂದ್ರಾತು. ಅಣೆ ನಡಿ ಈಗ ಹೋಗೋಣಂತೆ. ಒಳಕ್ ಹೋಗಕ್ಕೆ ಎದ್ರಿಗ್ ಬರ್ತೈತ್ ಕಣಿ ಮಂಗಳ. ಸುಂಬಾರಕ, ಇದು ನಿಮ್ಮ ಮಗಳ ಮನೆ. ಯಾರಿದ್ದೀರಾ ಮನೆ ಒಳಗೆ? ತುಳಸಿ? ಯಾರು ತುಳಸಿ ಅನ್ನಂಗದಾರೆ? ಯಾರು ಒಳ ಬರ್ರಿ. ಓ ಮಗಳು ಓಟ್ ಕಳ್ಸಿದ್ ನೆಂಟ್ರು. ಅದೇನ್ ಬಂಗಾರ ಮನೆ ಹಂಗ್ ಮಾತಾಡ್ತೀರಾ? ನಮ್ಮ ಹುಡುಗಿ ಒಬ್ಳೆ ತಪ್ಪು ಮಾಡಿದಾಳ, ನಿಮ್ಮ ಮಗ ಏನು ತಪ್ಪು ಮಾಡಿಲ್ಲ. ನಮ್ಮ ಹುಡುಗ ಏನ ನೋಡಿದ್ದಾನು. ನಿಮ್ಮ ಮಗಳೇ ಶ್ರೀಮಂತುಳ್ಗ ಅಂತ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲ, ನೋಡಕ್ ಬಂದಿರಾ? ಬಂಗಾರಮ್ಮರಿ ಒಂದ್ಸತಿ ಯಾಕ ನೋಡಂಗಾತು, ನೋಡಕ್ ಬಂದ್ವಿ. ಕರಿತೀನಿ ತಡೀರಿ. ತುಳಸಿ ತುಳಸಿ ಆತೆ ಬಂದೆ. ಅಯ್ಯೋ ಹಿಂಗೆಲ್ಲ ಹೇಳ್ಬಿಡ್ತಾಳೆ ಏನೋ ಬಸ್ರಿ ಅಂತ ಹೇಳ್ದಂಗೆ ನೋಡ್ಕೋಬೇಕು. ಅಮ್ಮ ಅಮ್ಮ ಚೆನ್ನಾಗಿದೀಯನಮ್ಮ? ಹೆಂಗಿದ್ಯವ? ಹೆಂಗಿರ್ತಾಳೆ ಇಂಥ ಶ್ರೀಮಂತರ ಮನೆಗೆ ಬಂದ್ಮೇಲೆ ಸುಖವಾಗದಾಳೆ. ಅಮ್ಮ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರೇನಮ್ಮ? ಅಪ್ಪ ಹೆಂಗೈತಮ್ಮ? ತಂಗಿ ತಮ್ಮರೆಲ್ಲ ಹೆಂಗದಾರಮ್ಮ? ಎಲ್ಲರೂ ಚೆನ್ನಾಗದಾರ. ತಿಳಿಸಿ ನೀನು ಚೆನ್ನಾಗದೀಯಲ್ಲ? ಅಯ್ಯೋ ನನಗೇನಾಗುತ್ತೆ ಆಂಟಿ, ತುಂಬ ಚೆನ್ನಾಗಿದ್ದೀನಿ. ಎಲ್ಲ ಅತ್ತೆ ಮಾವ ಗಂಡ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಒಂದು ಕೆಲಸ ಮಾಡಕ್ಕೆ ಬಿಡಲ್ಲ. ಒಂದು ಕೆಲಸ ಮಾಡಕ್ಕೆ ಬಿಡಲ್ಲ? ಇಲ್ಲ ಕಣಮ್ಮ, ಎಲ್ಲ ನಮ್ಮ ಅತ್ತೆನೇ ಮಾಡುತ್ತೆ ಅಡುಗೆ ಸಹಿತ. ಹೌದಾ? ಅಯ್ಯೋ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತೈತವ. ನಿಮ್ಮ ಅತ್ತಿಗೆ ಬಿಡಬೇಡ, ನೀನು ಮಾಡು. ನೀನ್ ಕಲ್ತ್ಕೊಳೋದು ಯಾವಾಗ? ನಾನು ಮಾಡ್ತೀನಿ ಅಂದ್ರೂ ಬಿಡಲ್ಲ ಕಣಮ್ಮ ನಮ್ಮ ಅತ್ತೆ. ಬೇಡ ಹೋಗು ಬೇಡ ಹೋಗು ಅನ್ನುತ್ತೆ. ಹೌದೇ? ಅಷ್ಟೊಳ್ಳೆ ಬಂಗಾರಮ್ಮೆ? ಹೂನವ, ಹಂಗೆ ಸಾಕ್ತದೀನಿ ನಿನ್ನ ಮಗಳನ್ನ. ಬಡವ್ರ ಹುಡುಗಿ ಆದ್ರೇನು ಎಲ್ಲ ನಾನೇ ಮಾಡ್ತದೀನಿ. ಈಗ ಮಾಡಿ ಬಂದು ಸೊಂಟ ನೋವು ಆಯ್ತು ಅಂತ ಕುತ್ಕಂದೆ ನೋಡು. ಕುತ್ಕೊಳಮ್ಮ, ಟೀ ಮಾಡಿಕೊಡ್ತೀನಿ, ಊಟ ಮಾಡ್ಕೊಂಡು ಹೋಗಂತ್ರಿ. ಅವರು ಟೀನು ಕುಡ್ದು ಊಟನೂ ಮಾಡ್ಕೊಂಬಂದಾರೇನ. ನೀನೇನು ಯಾಕೆ ಕಷ್ಟಪಡ್ತೀಯ? ಬಾ ಕುತ್ಕ ಬಾ. ಅಯ್ಯೋ ನಾವು ಟೀ ಕುಡ್ದು ಊಟನೂ ಮಾಡ್ಕೊಂಬಂದ್ವಾ, ನೀನು ನಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನು ನೋಡಿ ಭಾರಿ ಖುಷಿ ಆಯ್ತು. ಅಮ್ಮ ಒಂದಷ್ಟು ಟೀನಾರ ಕುಡಿಯಮ್ಮ. ಕಣಮ್ಮ ಕೆಲ್ಸದವೇ ಹಂಗೆ ಬಂದೆ, ನೀನ್ ನೋಡಿದ್ನಲ್ಲ ಹೊಟ್ಟೆ ತುಂಬ್ದಂಗಾತು. ಬರ್ತೀವಿ ತಗ ಇನ್ನೊಂದ್ಸತಿ. ನಮ್ಮರೆ ನಮ್ಮ ಮನೆಗೊಂದು ವಾರ ಕರ್ಕೊಂಡು ಹೋಗ್ಲಾ ತುಳಸಿನ? ಅಯ್ಯೋ ನಮಗೆ ಯಾಕೆ ಇಲ್ಲದ್ರೆ ಇರಂಗೆ ಆಗಲ್ಲ. ನೋಡೋಣ ತಗೊಳ್ರಿ, ಇನ್ನೊಂದ್ಸತಿ ಯಾವಾಗಾರ ಬರ್ತಿರಲ್ಲ ಅವಾಗ ಕಳಿಸ್ತೀನಿ. ಊಟ ಮಾಡ್ಕೊಂಡು ಹೋಗ್ರಿ. ಮಾಡಿದಿರೇನೋ ಊಟನ, ನಾವು ಬಲವಂತ ಮಾಡ್ತೀವಿ ಅಂತ ಉಂಡು ಮತ್ತು ವಾಂತಿ ಆದ್ಗಿದತ್ತು. ವಾಂತಿ? ಅಯ್ಯೋ ಹೌದೌದೌದು, ನೀವು ಮಾಡಿದ್ದುಂಡು ಮತ್ತು ವಾಂತಿ ಆದ್ಗಿದತ್ತು. ನಾವಿನ್ ಬರ್ತೀವಿ ಕಣವ. ಬರ್ತೀನಿ ಕಣ್ ತುಳಸಿ. ಬಂಗಾರ ಮರೆ ಬರ್ತೀವಿ. ಓ ಬರ್ರಿ ಅತ್ತೆ. ನಮ್ಮ ಅಮ್ಮರನ್ನ ಅಲ್ತಂಗೆ ಕಳಿಸ್ಬರ್ತೀನತ್ತೆ. ಹೋಗ್ತಾರ ಬಿಡು, ಬಂದರಿಗೆ ಹೋಗೋದು ಗೊತ್ತಾಗಲ್ಲ. ಹೋಗು ಒಳಗೆ ಏನು ಕೆಲಸ ಐತೆ ನೋಡ್ಕ. ಸರಿ ಅತ್ತೆ. ಅಮ್ಮ ಅಯ್ಯೋ ತುಳಸಿ, ಏನ್ ತುಳಸಿ? ಅಮ್ಮ ನಂಗೆ ಇವತ್ತು ಯಾಕೋ ಬರ್ತೀವಿ ವಾಂತಿ ಆಗ್ತಿತ್ತು ಕಣಮ್ಮ. ಒಗ್ಗರಣೆದು ನೋಡಿದ್ರು ವಾಂತಿ ಆಗ್ತಿತ್ತು ವಾಸನೆ, ಆಮೇಲೆ ಅನ್ನದ ವಾಸನೆ ನೋಡಿದ್ರು ವಾಂತಿ ಆಗ್ತಿತ್ತು, ಹೊಟ್ಟೆ ಎಲ್ಲ ತೊಳಸ್ತಿತ್ತು ಕಣಮ್ಮ.
ಹೌದಾ? ಅಯ್ಯೋ, ಆಸ್ಪತ್ರೆಗೆ ಹೋಗಿ ನಿನ್ನ ಗಂಡನ ಕರ್ಕೊಂಡೋಗಿ ತೋರಿಸ್ಕೊಂಬಾರವ. ಪ್ರೆಗ್ನೆಂಟ್ ಇದೆಯಾ ನಾನು ನೋಡೋಣ. ಮುಖಂಡ್ ತುಳಸಿ ಪ್ರೆಗ್ನೆಂಟ್ ಇದ್ರೆ ಈ ಥರ ಅನ್ನದ ವಾಸನೆ ಒಗ್ಗರಣೆ ವಾಸನೆ ಇವೆಲ್ಲ ಹಿಡಿಯಲ್ಲ. ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದು ಫೋನ್ ಮಾಡಿ ಹೇಳು ಯಾತ್ಕೋ. ಆಯ್ತಮ್ಮ. ಬರ್ತೀನವ, ಹುಷಾರಾಗಿರು. ನಿಮ್ಮ ಅತ್ತೆ ಮನೆಗೆ ಚೆನ್ನಾಗದೆಯಾ ಅಂತ ಕೇಳಿ ಭಾಳ ಖುಷಿ ಆಯ್ತು. ಜನ ಎಲ್ಲ ನಿನ್ನ ಮಗಳೇ ಕೆಲಸ ಮಾಡ್ತಾಳೆ ಅಂದು ಒಂಥರ ಮನಸ್ಸಿಗೆ ನೋವು ಆಗ್ಬಿಟ್ಟಿತ್ತು. ಆಯ್ತಮ್ಮ, ಬರ್ತೀನಿ. ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್. ಎಲ್ಲರಿಗೂ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಇನ್ನೂ ಒಳ್ಳೆ ಒಳ್ಳೆ ಕತೆ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ.